ನಮಸ್ಕಾರ, ನಾನು ಶೆಫ್ ಮಚ್ಚ. ಬನ್ನಿ ಈ ಅದ್ಭುತವಾದ ಮಾವಿನ ಹಣ್ಣಿನ ಸಾರು ಹೇಗೆ ಮಾಡೋದು ಅಂತ ನೋಡೋಣ. ನೀವು ಈ ತರ ಮಾಡೋ ಅವಶ್ಯಕತೆ ಇಲ್ಲ, ನಾನು ಜಸ್ಟ್ ಟೈಮ್ ಪಾಸ್ಗೋಸ್ಕರ ಮಾಡಿದೆ. ಮೊದಲು ಒಂದು ಕಡಾಯಿ ಬಿಸಿಯಾಗಿ ಇಡಬೇಕು. ಅದರೊಳಗೆ 2 ಟೀ ಸ್ಪೂನ್ ಎಣ್ಣೆ ಹಾಕಿ, ಬಿಸಿ ಆದ್ಮೇಲೆ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ್ಮೇಲೆ 1 ಕೈ ಹಿಡಿಯಾಗಷ್ಟು ಹೆಚ್ಚಿರೋ ಸಾಂಬಾರ್ ಈರುಳ್ಳಿ, 1 ಟೀ ಸ್ಪೂನ್ ಬೆಳ್ಳುಳ್ಳಿ, ಖಾರಕ್ಕೆ ತಕ್ಕಂತೆ ಹಸಿ ಮೆಣಸಿನಕಾಯಿ ಹಾಗೂ ಕರಿಬೇವನ್ನ ಹಾಕೊಂಡು ಫ್ರೈ ಮಾಡಿ. 4 ನಿಮಿಷ ಆದ್ಮೇಲೆ 1/4 ಟೀ ಸ್ಪೂನ್ ಅರಿಶಿನ, 1/4 ಟೀ ಸ್ಪೂನ್ ಜೀರಿಗೆ ಹಾಗೂ ಸ್ವಲ್ಪ ಹಿಂಗನ್ನು ಸೇರಿಸಿ. ಹಸಿ ವಾಸನೆ ಹೋದ್ಮೇಲೆ ಸಿಪ್ಪೆ ತೆಗೆದ ಮಾವಿನ ಹಣ್ಣನ್ನು ಹಾಕಿ 8 ರಿಂದ 10 ನಿಮಿಷ ಕುಕ್ ಮಾಡಿ. ಆಮೇಲೆ 1 ಕಪ್ ರುಬ್ಬಿರೋ ತೆಂಗಿನಕಾಯಿ ಹಾಕಿ, ರುಚಿಗೆ ತಕ್ಕಂತೆ ಉಪ್ಪನ್ನು ಸೇರಿಸಿ 1 ಕುದಿ ಬಂದ್ರೆ ಸ್ಟವ್ ಆಫ್ ಮಾಡಿ. ಇದರಲ್ಲಿ ಹುಳಿ ಅಂಶ ಇರೋದ್ರಿಂದ ನಾನು ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಇಡದೆ ಸಾರನ್ನು ಮಣ್ಣಿನ ಮಡಕೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ನಂತರ 1 ಟೇಬಲ್ ಸ್ಪೂನ್ ಮೊಸರು ಹಾಕಿ, ಕೊನೆಯದಾಗಿ ಸಾಸಿವೆ, ಈರುಳ್ಳಿ, ಕರಿಬೇವು, ಒಣಮೆಣಸಿಂದ ಒಂದು ಒಗ್ಗರಣೆ ಮಾಡಿ ಹಾಕಿದ್ರೆ ರೆಡಿ ಗುರು. ಈ ಸಾರಿನೊಟ್ಟಿಗೆ ಬಿಸಿ ಬಿಸಿ ಅನ್ನ ಹಾಗೂ ಖಾರವಾದ ಒಂದು ಸೈಡ್ ಡಿಶ್ ಇದ್ರೆ ಅಲ್ಟಿಮೇಟ್ ಆಗಿರುತ್ತೆ. ಏನು ಇಲ್ಲ ಅಂದ್ರೂ ಪರವಾಗಿಲ್ಲ, ಅಷ್ಟು ರುಚಿಕರವಾಗಿರುತ್ತೆ. ಇದೇ ತರ ಮತ್ತಷ್ಟು ಅದ್ಭುತ ರೆಸಿಪಿಗಳಿಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.